सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಷ್ಟು ದಿನ ಗುರುಬಲ ಇರಲಿಲ್ಲ ನೋಡಿ. ಅಷ್ಟಮ ಶನಿ ಶುರುವಾಯಿತು. 2.5 ವರ್ಷ ತುಂಬಾ ಸಮಸ್ಯೆಗಳಾಯ್ತು. ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳು, ಮನಸ್ತಾಪಗಳು, ಕೆಟ್ಟ ಹೆಸರು, ಕೆಲವರಿಗೆ ಅಪವಾದಗಳು, ಏನೇನೋ ಪ್ರಾಬ್ಲಮ್ಗಳು ಬಂದ್ಬಿಡ್ತು ಕರ್ಕಾಟಕ ರಾಶಿಯವರಿಗೆ. ಅಷ್ಟಮ ಶನಿ ಬಿಡುಗಡೆ ಆಯ್ತು. 1 ವರ್ಷ ಆಯ್ತು ಅಷ್ಟಮ ಶನಿ ಮುಗಿದು, ಭಾಗ್ಯಕ್ಕೆ ಹೋಗಿದ್ದಾನೆ ಶನಿ ಗ್ರಹ. ಆದ್ರೂ ಒಳ್ಳೇದಾಗಿಲ್ಲ. ಏನಕ್ಕೆ? ಗುರುಬಲನು ಹೊರಟೋಯ್ತು. 12ನೇ ಮನೆಗೆ ಯಾವಾಗ ಗುರುಬಲ ಬಂತು, ಗುರು ಬಂದ 12ನೇ ಮನೆಗೆ, ಅಲ್ಲಿಂದ ನಿಮ್ಗೆ ಹಣಕಾಸಿನ ಸಮಸ್ಯೆ ಶುರುವಾಗ್ಬಿಡ್ತು. ಅಷ್ಟಮ ಶನಿ ಇದ್ದಾಗ ಒಂಥರ ಕಷ್ಟಗಳು, ಈಗ ಗುರುಬಲ ಹೋದ್ಮೇಲೆ ಇನ್ನೊಂಥರ ಕಷ್ಟಗಳು 1 ವರ್ಷದಿಂದನೂ ಕೂಡ ನೀವು ಫೇಸ್ ಮಾಡ್ತಾನೆ ಇದ್ದೀರಾ. ಆದ್ರೆ ಈ ತಿಂಗಳಿಂದ ನಿಮ್ಮ ಸಮಸ್ಯೆಗಳು ಸಾಲ್ವ್ ಆಗುವಂತಹ ಟೈಮ್ ಬರುತ್ತೆ. ಯಾಕಂದ್ರೆ ಈ ತಿಂಗಳು ಕರ್ಕಾಟಕ ರಾಶಿಗೆ ಗುರುಗ್ರಹ ಬಂದಿದ್ದಾನೆ. ಬೇರೆ ರಾಶಿಯಲ್ಲಿ ಗುರು ಇರೋದಕ್ಕೂ ಕರ್ಕಾಟಕ ರಾಶಿಯಲ್ಲಿ ಗುರು ಬರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ಮೀನರಾಶಿ ಧನಸ್ಸು ರಾಶಿ ಗುರುವಿನ ಸ್ವಕ್ಷೇತ್ರ, ಮಕರ ರಾಶಿ ಗುರುವಿನ ನೀಚ ಕ್ಷೇತ್ರ, ಹಾಗೆ ಇಲ್ಲಿ ಕೆಲವು ರಾಶಿಗಳು ಮಿತ್ರ ಕ್ಷೇತ್ರ. ಆದ್ರೆ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಕ್ಷೇತ್ರವಾಗಿರುತ್ತೆ. ಯಾವಾಗ ಉಚ್ಚ ಕ್ಷೇತ್ರಕ್ಕೆ ಗುರು ಬರ್ತಾನೆ, ಸಂಪೂರ್ಣ ಫಲ, ನಾರ್ಮಲ್ ಆಗಿ ಅವನು ಏನ್ ಫಲ ಕೊಡ್ತಾನೆ ಅದರ 10 ಪಟ್ಟು ಶುಭ ಫಲವನ್ನ ಕೊಡ್ತಾನೆ. ನಿಮ್ಮ ರಾಶಿಗೆ ಗುರು ಬಂದಿದ್ದಾನೆ, ಭಾಗ್ಯಾಧಿಪತಿ. ಅದೃಷ್ಟ ಕೊಡೋನು ನಿಮ್ಮ ರಾಶಿಗೆ ಇಷ್ಟು ಪ್ರಬಲನಾಗಿ ಬಂದಿರೋದ್ರಿಂದ ಏನ್ ಬರುತ್ತೆ? ಅದೃಷ್ಟ ಬರುತ್ತೆ. ಯಾವ ರೂಪದಲ್ಲಿ? ಎಲ್ಲಾ ತರದ ರೂಪದಲ್ಲಿಯೂ ಕೂಡ. ಯಾಕಂದ್ರೆ ಗುರು ಪರಿಪೂರ್ಣವಾಗಿ ಶುಭ ಫಲವನ್ನ ಕೊಡುವಂತಹ ಗ್ರಹ. ಅವನು ಪೂರ್ವ ಪುಣ್ಯವನ್ನ ಕೊಡುವಂಥದ್ದು. ನಿಮ್ದು ಪುಣ್ಯ ಅಂತ ಎಷ್ಟು ಮಾಡಿರ್ತೀರೋ ಎಲ್ಲವನ್ನ ಕೊಡ್ತಾನೆ, ಹೆಚ್ಚಿನ ಮಟ್ಟದಲ್ಲಿ ಕೊಡ್ತಾನೆ ಅಂತ ಹೇಳ್ಬೋದು. ಇನ್ನು ಈ ತಿಂಗಳಿಂದ ನಿಮ್ಗೆ ಒಂದೊಂದೇ ಕೆಲಸಗಳು ಸಕ್ಸಸ್ ಆಗತ್ತೆ. ಮುಖ್ಯವಾಗಿ ಯಾವ ಕೆಲಸಗಳು ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ರಿ, ಯಾವ ಕೆಲಸಗಳನ್ನ ನೀವು ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ, ಅದೆಲ್ಲ ಕಂಪ್ಲೀಟ್ ಆಗತ್ತೆ. ಅರ್ಧಕ್ಕೆ ನಿಂತು ಹೋದ ಕೆಲಸಗಳನ್ನ ಕಂಪ್ಲೀಟ್ ಮತ್ತೆ ಮುಂದುವರಿಸ್ತೀರಾ. ಇನ್ನು ಉದ್ಯೋಗದ ವಿಚಾರ ಅಂತ ಬಂದಾಗ, ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ, ತುಂಬಾ ಅನುಕೂಲ ಆಗುತ್ತೆ. ಹಣಕಾಸಿನ ವಿಷಯದಲ್ಲಿ ಬಹಳ ಶುಭವಾಗುತ್ತೆ. ಯಾವುದೋ ಒಂದು ಹಣ ಬರೋದಿದೆ, ತುಂಬಾ ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದೀರಾ, ದೊಡ್ಡ ಮಟ್ಟದ ಹಣ, ನೀವ್ ಯಾವತ್ತೋ ಕೆಲಸ ಮಾಡಿದ್ದು, ಪ್ರಾಜೆಕ್ಟ್ ಮಾಡಿದ್ದು ಅದರದ್ದು ಹಣ, ಅಥವಾ ಯಾರಿಗೋ ದುಡ್ಡು ಕೊಟ್ಟಿರ್ತೀರ ಆ ಹಣ, ಅಥವಾ ಯಾವುದೋ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಿದೀರಾ ಆ ಹಣ ಬರೋದಿದೆ. ತುಂಬಾ ವರ್ಷದಿಂದ ಆ ದುಡ್ಡಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ದೊಡ್ಡ ಮಟ್ಟದ ಹಣ, ಆ ಹಣ ಈ ತಿಂಗಳಲ್ಲಿ ಬರುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ಲಾಭಾಧಿಪತಿ ಶುಕ್ರನು ಇದ್ದಾನೆ, ಭಾಗ್ಯಾಧಿಪತಿ ಗುರುನು ಇದ್ದಾನೆ. ಹಾಗೆ ಬಿಸ್ನೆಸ್ ಅಲ್ಲೂ ಕೂಡ ನೀವು ಅನ್ಕೊಂಡೇ ಇರಲ್ಲ ಇಷ್ಟು ಚೆನ್ನಾಗತ್ತೆ ಅಂತ, ಆ ಮಟ್ಟದ ಒಂದು ಬೆಳವಣಿಗೆ ಈ ತಿಂಗಳು ಆಗತ್ತೆ. ಗುರು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ದೇವರ ಅನುಗ್ರಹ ಕೂಡ ಆಗತ್ತೆ. ಹಂಗಾದ್ರೆ ಇಷ್ಟು ದಿನ ಇರ್ಲಿಲ್ವಾ? ಇಷ್ಟು ದಿನ ಕರ್ಮದ ಒಂದು ತಡೆ ಇತ್ತು. ದೇವರು ಯಾವಾಗ್ಲೂ ನಮ್ಮನ್ನು ನೋಡ್ತಾ ಇರ್ತಾನೆ. ಯಾವಾಗ ನಮ್ದು ಕರ್ಮ, ನೆಗೆಟಿವ್ ಕರ್ಮಗಳು, ಪಾಪ ಕರ್ಮಗಳು ಸ್ವಲ್ಪ ಸೈಡ್ಗೆ ಹೋಗುತ್ತೋ ಅವಾಗ ಅವನು ಫಲ ಕೊಡೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಯಾವುದೇ ಒಂದು ದೈವ ಕಾರ್ಯಗಳು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀರಾ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನೋಡಿ, ಕೆಲವರು ಹರಕೆಗಳು ಮಾಡ್ಕೊಂಡಿರ್ತಾರೆ, ತೀರ್ಸಕ್ ಆಗ್ತಾರಲ್ಲ. ಕೆಲವರಿಗೆ ದೇವಸ್ಥಾನಕ್ಕೆ ಏನೋ ಕೊಡ್ಬೇಕು ಅನ್ನೋದು ಆಸೆ ಇರತ್ತೆ, ಅಥವಾ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಏನೋ ನನ್ನಿಂದ ಸಹಾಯ ಮಾಡ್ಬೇಕು, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಗಂಗಾ ಸ್ನಾನ ಮಾಡ್ಬೇಕು, ಏನೋ ಸಮಥಿಂಗ್ ನಿಮ್ಗೆ ದೇವರಿಗೆ ಸಂಬಂಧಪಟ್ಟಂತೆ ಯಾವ ಕೆಲಸಗಳು ಬಾಕಿ ಇದ್ರು ಕೂಡ ಆ ಕೆಲಸಗಳನ್ನ ಮಾಡ್ತೀರಾ. ಯಾವುದು ಬಾಕಿ ಇರುತ್ತೆ ದೈವ ಕಾರ್ಯಗಳು, ಅದನ್ನ ಕಂಪ್ಲೀಟ್ ಮಾಡ್ತೀರಾ. ಹಾಗೆ ನಿಮ್ಮಲ್ಲಿ ತಿಳುವಳಿಕೆ, ಅರಿವು, ಯಾವ ಅಡೆತಡೆಗಳಿಂದ ನಿಮ್ಗೆ ಎಲ್ಲ ಕೆಲಸಗಳು ಸ್ಟಕ್ ಆಗಿತ್ತು ಆ ಅಡೆತಡೆಗಳು ನಿವಾರಣೆ ಆಗುತ್ತೆ. ಶತ್ರು ಬಾಧೆ ಕಮ್ಮಿ ಆಗುತ್ತೆ. ಶತ್ರುಗಳಿಂದ ಒಂದಿಷ್ಟು ಸಮಸ್ಯೆಗಳು, ಕೆಲವು ಶತ್ರುಗಳು ನೇರವಾಗಿ ಬಂದು ಹೋರಾಡ್ತಾರೆ, ಓಕೆ, ಅವ್ರೊಂಥರ ಒಳ್ಳೆಯವರು ಅನ್ಬೋದು. ಕೆಲವು ಶತ್ರುಗಳು ಬೆನ್ ಹಿಂದೆ ಚೂರಿ ಹಾಕ್ತಾರೆ, ಅಲ್ಲಿ ಇಲ್ಲಿ ಹೋಗೋದು, ಏನೇನೋ ಮಾಡೋದು, ಕೃತ್ರಿಮ ಪ್ರಯೋಗ, ಈ ತರದ್ದೆಲ್ಲ ಮಾಡ್ತಾರೆ. ಆದ್ರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಅವರಿಗೆ ಗೊತ್ತಿಲ್ಲ. ಇದನ್ನ ಮಾಡಿ 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 ಅದರ ನೆಗೆಟಿವ್ ಕರ್ಮ ಒಂದು ಸಲ ಎಲ್ಲ ಉಲ್ಟಾ ಹೊಡೆಯುತ್ತೆ. ಅದು ಅವ್ರಿಗೆ ಮಾತ್ರ ಅಲ್ಲ, ಅವ್ರ ಇಡೀ ಕುಟುಂಬ,
ಅವರ ಮಕ್ಕಳು, ಮೊಮ್ಮಕ್ಕಳು, ಸಂತಾನ ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಈ ಮುಂದಾಲೋಚನೆ ಇಲ್ಲದೆ ಇಂತಹ ತಪ್ಪುಗಳನ್ನ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಆದ್ರೆ ನಿಮಗೆ ಅಂಥವರಿಂದ ತೊಂದರೆಗಳು ಈ ತಿಂಗಳಿಂದ ಕಮ್ಮಿ ಆಗುತ್ತೆ. ಗುರುವಿನ ದೃಷ್ಟಿ, ಗುರುವಿನ ಅನುಗ್ರಹ ಸಿಕ್ಕಿದಾಗ ಯಾರು ಏನೂ ಮಾಡಕ್ಕಾಗಲ್ಲ. ಗುರು ದತ್ತಾತ್ರೇಯ ಚರಿತ್ರೆಯಲ್ಲೇ ಹೇಳ್ತಾರೆ, ಗುರುವಿನ ಅನುಗ್ರಹ ಯಾರಿಗಿರುತ್ತೆ, ಯಾರು ಗುರುವನ್ನ ತುಂಬಾ ನಂಬಿರ್ತಾರೆ ಅವ್ರ ಹತ್ರ ಕಲಿಪುರುಷ ಕೂಡ ಬರಕ್ಕಾಗಲ್ಲ ಅಂತ ಹೇಳಿ. ಹಾಗಾಗಿ ನಿಮ್ಗೆ ಅಷ್ಟೆಲ್ಲ ಅನುಕೂಲ ಆಗುತ್ತೆ. ಮೇನ್ ಆಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಒಳ್ಳೇದಾಗತ್ತೆ. ಇನ್ನು ಧನಾಧಿಪತಿ ರವಿ ಗ್ರಹ 15ನೇ ತಾರೀಕುವರೆಗೂ ಲಾಭದಲ್ಲಿ ವೃಷಭದಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. 15ನೇ ತಾರೀಕಿಗೆ ಮಿಥುನ ರಾಶಿಗೆ ಬಂದ್ಮೇಲೂ ಕೂಡ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತೇನಿಲ್ಲ, ಸ್ವಲ್ಪ ಖರ್ಚುಗಳಾಗತ್ತೆ ಅಷ್ಟೇನೆ. ಇನ್ನು ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡೋದಿದ್ರು ಕೂಡ ಮಾತುಕತೆಗಳು, ಒಪ್ಪಂದಗಳು ಮಾಡ್ಕೋಬೇಕು, ಈ ತರದ್ದೆಲ್ಲ ಇದ್ರೆ 15ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ. ಯಾಕಂದ್ರೆ 15ನೇ ತಾರೀಕಿಗೆ ರವಿ ಏನಾಗ್ತಾನೆ 12ನೇ ಮನೆಗೆ ಬಂದ್ಬಿಡ್ತಾನೆ, ವಾಕ್ಸ್ಥಾನಾಧಿಪತಿ. ಸ್ವಲ್ಪ ನೀವು ಮಾತಾಡಿದ ಕೆಲಸ ಸಕ್ಸಸ್ ಆಗದೆ ಹೋಗ್ಬೋದು ಈ ತರ. ಹಾಗೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಒಳ್ಳೇದಾಗುವಂಥದ್ದು, ವಿಘ್ನಗಳು ನಿವಾರಣೆ ಆಗುವಂಥದ್ದು, ವಿವಾಹ ಆಗ್ತಾ ಇಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ತೃತೀಯ ಭಾವಾಧಿಪತಿ ಆದಂತಹ ಬುಧ ಗ್ರಹ 12ನೇ ಮನೇಲಿದ್ದಾನೆ. ಮಿತ್ರರಿಂದ, ಸಂಬಂಧಿಕರಿಂದ ಸ್ವಲ್ಪ ಖರ್ಚುಗಳಾಗಬಹುದು ಈ ತಿಂಗಳಲ್ಲಿ, ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದ್ರೆ ತೃತೀಯ ಭಾವಾಧಿಪತಿ ವ್ಯಯಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಚತುರ್ಥಾಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲಿದ್ದಾನೆ. ಮನೆ ತಗೋಬೇಕು, ಸೈಟ್ ತಗೋಬೇಕು, ಈ ತರದ್ದು ಏನೇ ಒಂದು ಆಸೆಗಳಿದ್ರು ತಗೋಬಹುದು. ತುಂಬಾ ಒಳ್ಳೆ ಟೈಮ್ ಇದು, ಯಾಕಂದ್ರೆ ಇಂತಹ ಟೈಮ್ ಮತ್ತೆ ಬರಲ್ಲ. ಭಾಗ್ಯಾಧಿಪತಿ, ಲಾಭಾಧಿಪತಿ, ಚತುರ್ಥಾಧಿಪತಿ ಒಟ್ಟಿಗೆ ಇರೋದ್ರಿಂದ ಈ ತರದ್ದೇನಾದ್ರು ತಗೋಬೇಕು ಅಂದಾಗ ಅದೃಷ್ಟ ತುಂಬಾ ಇಂಪಾರ್ಟೆಂಟ್. ವಿಘ್ನಗಳು ಬರಬಾರ್ದು. ಸೊ ಯಾವುದೇ ವಿಘ್ನಗಳು ಬರೋದಿಲ್ಲ, ನೀವು ಖಂಡಿತವಾಗ್ಲೂ ತಗೊಳ್ಬಹುದು, ಒಳ್ಳೆ ಸಮಯ. ಹಾಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಇದ್ದಂತಹ ಸಮಸ್ಯೆಗಳು, ಇವಾಗ ತುಂಬಾ ಸಮಸ್ಯೆ ಇದೆ, ಕೋರ್ಟ್ಗೆ ಹೋಗ್ಬೇಕು, ಅದು ಇದು ಅಂತೆಲ್ಲೇನೋ ಆಗ್ತಾ ಇದೆ, ನಮ್ಗೆ ಅದೆಲ್ಲ ಬೇಡ, ಅದನ್ನ ಮಾತಾಡಿ ಬಗೆಹರಿಸ್ಕೊಂಡ್ಬಿಡೋಣ ಅಂತೇನಾದ್ರೂ ನಿಮ್ಗೆ ಅನ್ಸಿದ್ರೆ ಖಂಡಿತ ಈ ತಿಂಗಳಲ್ಲಿ ಮಾತಾಡಿ ಅದ್ರ ಬಗ್ಗೆ ಕೂತ್ಕೊಂಡು, ತುಂಬಾ ಒಳ್ಳೆಯವರು ಅಂತ ಯಾರು ಅನ್ಸ್ತಾರೋ ಅವ್ರನ್ನ ಒಂದಷ್ಟು ಜನನ ಕರ್ಸ್ಕೊಂಡು ಇಲ್ಲ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಗುರು ನಿಮ್ ರಾಶಿಯಲ್ಲಿರೋದ್ರಿಂದ ನಿಮ್ಮ ಮಾತಿಗೆ ಜಯ ಸಿಗುತ್ತೆ. ಯಾವುದೇ ರೀತಿಯ ಒಂದು ತೊಂದರೆಗಳಿಲ್ಲದೆ ನೀವೇನು ಅನ್ಕೊಂಡಿರ್ತೀರ ಅದು ಹಾಗೆ ಆಗುತ್ತೆ. ಬಟ್ ಆತರ ಏನಾದ್ರು ಮಾತುಕತೆಗಳಿದ್ರೆ 14ನೇ ತಾರೀಕು ಒಳಗಡೆನೆ ಮಾತಾಡಿ, ಅಷ್ಟ್ರ ಮೇಲೆ ಬೇಡ. ವಾಕ್ಸ್ಥಾನಾಧಿಪತಿ ಕೂಡ ನಿಮ್ಗೆ 11ನೇ ಮನೇಲಿ ಇರ್ತಾನಲ್ಲ, ಹಾಗೆ ಎರಡೂ ಕಡೆ ಸಪೋರ್ಟ್ ಸಿಗುತ್ತೆ. 14ನೇ ತಾರೀಕು ಒಳಗಡೆ ನೀವು ಈ ತರದ್ದೇನೇ ಮಾತುಕತೆಗಳಿದ್ರು ಕೂಡ ಒಳ್ಳೆ ಟೈಮ್. ಪಂಚಮಾಧಿಪತಿಯಾದಂಥ ಮಂಗಳ ಗ್ರಹ ಸ್ವಕ್ಷೇತ್ರದಲ್ಲಿದ್ದಾನೆ. ಪಂಚಮಕ್ಕೆ ಗುರುದೃಷ್ಟಿ ಬೀಳ್ತಾ ಇದೆ. ವಿದ್ಯಾರ್ಥಿಗಳಿಗಂತೂ ತುಂಬಾ ಒಳ್ಳೆ ಟೈಮ್. ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅನುಕೂಲಗಳಾಗಬೇಕು, ನಿಮ್ಮ ಬಯಕೆಗಳೇನಿರುತ್ತೆ ಅದೆಲ್ಲವೂ ಈಡೇರುತ್ತೆ. ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಗುರು ಬಂದಿದ್ದಾನೆ ರಾಶಿಗೆ ಅಂದ್ರೆ ತುಂಬಾ ತಿಳುವಳಿಕೆ ಕೊಡ್ತಾನೆ, ಮತ್ತೆ ತುಂಬಾ ಜ್ಞಾನ. ಪೂರ್ಣ ಮೆದುಳಿಗೆ ಕಾರಕ ಗುರುವೇ ಆಗಿರ್ತಾನೆ. ನಮ್ಮ ಮೆದುಳು ತುಂಬಾ ಚುರುಕಾಗುತ್ತೆ, ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ್ಲೂ ಓದ್ತಾ ಇರೋರಿಗೆ ಬುದ್ಧಿ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ್ಲೂ ಮೊಬೈಲ್ ನೋಡ್ತಾ ಇರೋರಿಗೆ ದಡ್ಡತನನೂ ಬಂದ್ಬಿಡುತ್ತೆ. ಅಂದ್ರೆ ಅದೊಂಥರ ಬ್ರೈನ್ ಮೇಲೆ ನೆಗೆಟಿವ್ ಎಫೆಕ್ಟ್ ಬರುತ್ತಲ್ವಾ. ಹಾಗಾಗಿ ಈ ಓದೋದ್ರಲ್ಲಿ ಆಸಕ್ತಿನ ಜಾಸ್ತಿ ಮಾಡ್ತಾನೆ ಗುರುಗ್ರಹ. ಆಧ್ಯಾತ್ಮದಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಆಧ್ಯಾತ್ಮದ ವಿಚಾರಗಳ ಬಗ್ಗೆ ತುಂಬಾ ತಿಳ್ಕೊಳ್ತೀರಾ. ನೀವಾಗೆ ತಿಳ್ಕೊಳ್ಳಿಲ್ಲ ಅಂದ್ರೂ ಕೂಡ ಯಾರ್ದೋ ಮೂಲಕ ನೀವು ತಿಳ್ಕೊಳ್ಳೋ ತರ ಆಗತ್ತೆ. ಯಾಕಂದ್ರೆ ಅರಿವಲ್ವಾ, ಗುರು ಅಂದ್ಮೇಲೆ ಅರಿವು. ಅವನ್ ಬಂದಾದ್ರೂ ನಮ್ಮಲ್ಲಿ ಅರಿವು ಮೂಡಿಸ್ತಾನೆ. ಯಾವ್ಯಾವ ವಿಚಾರದಲ್ಲಿ ನಮ್ಗೆ ನಾಲೆಡ್ಜ್ ಇರ್ಲಿಲ್ಲ ಆ ವಿಚಾರದಲ್ಲೆಲ್ಲ ನಮ್ಗೆ ಪೂರ್ಣ ಜ್ಞಾನವನ್ನ ಕೊಡ್ತಾನೆ. 6ನೇ ಮನೆ ಅಧಿಪತಿ ಗುರುವೇ ಆಗಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಯಾರ್ಯಾರೆಲ್ಲ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಪ್ರಮೋಷನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನ ಮುಂದುವರಿಸಿ. ಪ್ರಮೋಷನ್ ಸಿಗೋ ಎಲ್ಲಾ ಲಕ್ಷಣಗಳು ಇದೆ ಈ ತಿಂಗಳಲ್ಲಿ. ಪ್ರಮೋಷನ್ ಜೊತೆಗೆ ನಿಮ್ಮ ವ್ಯಕ್ತಿತ್ವ, ಗೌರವ, ಮರ್ಯಾದೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಗುರು ಅಂದ್ರನೇ ಗೌರವ. 6ನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ. ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಶನಿ ಗ್ರಹ 9ನೇ ಮನೆಯಲ್ಲಿದ್ದಾನೆ. ವೈವಾಹಿಕ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಬಗೆಹರಿಸ್ಕೊಂಡು ಮತ್ತೆ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಅನುಕೂಲಗಳು, ಲಾಭ ಎಲ್ಲವೂ ಕೂಡ ಇರುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಗೆ ಶುಭವೇ. ಆದ್ರೆ 14ನೇ ತಾರೀಕು ಮೇಲೆ ರವಿ 12ನೇ ಮನೆಗೆ ಬಂದ್ಮೇಲೆ ಸ್ವಲ್ಪ ಅಶುಭ ಫಲ, ಮಾತಿಂದ ಏನು ಅನುಕೂಲ ಆಗದೆ ಇರುವಂತದ್ದು ಸಣ್ಣ ಪುಟ್ಟದಷ್ಟೇ. ಆಲ್ಮೋಸ್ಟ್ ಎಲ್ಲಾ ಗ್ರಹಗಳು ನಿಮ್ಗೆ ಒಳ್ಳೆ ಫಲವನ್ನೇ ಕೊಡ್ತಾ ಇದ್ದಾರೆ.
ಪರಿಹಾರ ಅಂತ ತುಂಬಾ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಾಗ್ಯಸ್ಥಾನದಲ್ಲಿ ಶನಿ ಕೂತ್ಕೊಂಡ್ಬಿಟ್ಟು ನಿಮಗ್ ಬರೋ ಅದೃಷ್ಟನೆಲ್ಲ ತಡೆ ಹಾಕ್ತಾ ಇದ್ದ. ಆದ್ರೆ ಆ ಶನಿ ಮೇಲೂ ಗುರುದೃಷ್ಟಿ ಬೀಳೋದ್ರಿಂದ ಇನ್ ಮುಂದೆ ಆ ಒಂದು ತಡೆಗಳು ಇರೋದಿಲ್ಲ. ಹಾಗಾಗಿ ಪರಿಹಾರ ಅಂತ ಮಾಡೋದಾದ್ರೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ ಸಾಕು. ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೇದಾಗುತ್ತೆ. ಎಲ್ರಿಗೂ ಶುಭವಾಗಲಿ.